Yeah, hi everyone. This is Dr. Rajendra, consultant urologist at Sanaira Hospital, Kengeri, Bangalore. ಆ್ಯಕ್ಚುಲಿ ಮೊನ್ನೆನೋ ನಾವು ಈ ಸ್ಟೋನ್ಸು ಫಾರ್ಮೇಷನ್ ಏನೇನಕ್ಕಾಗುತ್ತೆ, ಏನೇನು ತಿಂದರೆ ಆಗುತ್ತೆ, ಯಾವುದಕ್ಕಾಗುತ್ತೆ ಅನ್ನೋದೆಲ್ಲ ಡಿಟೇಲ್ಡಾಗಿ ಹೇಳಿದ್ದೀವಿ. ಇವತ್ತು ನಾವು ಸ್ಟೋನ್ಸ್ ಇರೋರು ಎಷ್ಟು ನೀರು ಕುಡಿಬೇಕು, ಅವ್ರು ಏನೇನು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಮತ್ತು ಏನೇನು ತಿನ್ಬೋದು, ಇದೂ ಆ್ಯಕ್ಚುಲಿ ನನಗೆ ತುಂಬ ಕ್ವಶನ್ಸು ಒ ಪಿ ಡಿನಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಈ ಟಾಪಿಕ್ನು ತೊಗೊಂಡಿದ್ದೀನಿ. ನಿಮಗೆ ಈ ಸ್ಟೋನ್ ಪ್ರಿವೆನ್ಷನ್ ಅಂದರೆ ಪ್ರಿವೆಂಟ್ ಮಾಡೋದು ಹೆಂಗೆ ಅಂತ. ಏನಕ್ಕೆ ಸ್ಟೋನ್ಸ್ ಆಗುತ್ತೆ ಫಸ್ಟ್ ಬಾಡಿನಲ್ಲಿ? ಸಿಂಪಲ್ಲಾಗಿ ಏನಾಗುತ್ತೆ, ನೀವು ಯಥೇಚ್ಛವಾಗಿ ಸಾಲ್ಟ್ ತಿಂತೀರ, ಯಥೇಚ್ಛವಾಗಿ ಮೀಟು, ಅದರಲ್ಲಿ ಯೂರಿಕ್ ಆ್ಯಸಿಡು ಮತ್ತು ಆಕ್ಸಲೇಟ್ಸು ಈ ಥರದ್ದು ಜಾಸ್ತಿ ತಿಂದಾಗ ಏನಾಗುತ್ತೆ, ಕಿಡ್ನಿ ಫಿಲ್ಟ್ರಲ್ಲಿ ಆಲ್ಟ್ರ್ ಆಗುತ್ತೆ. ಈ ಆಲ್ಟ್ರ್ ಆದಾಗ ಏನಾಗುತ್ತೆ, ಕ್ರಿಸ್ಟಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಕಿಡ್ನಿ ಟ್ಯೂಬ್ಯೂಲ್ಸಲ್ಲಿ. ಆ ಕ್ರಿಸ್ಟಲೈಸೇಷನ್ ಸ್ಟಾರ್ಟ್ ಆದಮೇಲೆ ಅದ್ರ ಜೊತೆಗೆ ಈ ಹಾಟ್ ಕ್ಲೈಮೇಟಲ್ಲಿರೋರು ಮತ್ತು ನೀರು ಜಾಸ್ತಿ ಕುಡಿದೇ ಇರೋರು ಮತ್ತು ತುಂಬ ಆಲ್ಕೋಹಾಲ್ ಯೂಸ್ ಮಾಡೋರಿಗೆ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ಆಯಿತಾ. ಮತ್ತು ಇನ್ನೊಂದು ಕೆಲವ್ರಿಗೆ ಏನಾಗುತ್ತೆ, ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಇರುತ್ತೆ, ಜೆನೆಟಿಕ್ ಇರುತ್ತೆ. ಇವೆರಡು ಮೂರು ಫ್ಯಾಕ್ಟ್ರನ್ನ ಆ್ಯಡ್ ಮಾಡಿ ಈ ಕ್ರಿಸ್ಟಲೈಸೇಷನ್ ಜೊತೆ ಈ ಒಂದು ಕಂಬೈನ್ ಆಗಿ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಈಗ ಏನೇನು ತಿನ್ಬೋದು ಅಂತ ಮೇಯ್ನ್ ಏನಂದರೆ, ಈ ಹಾಟ್ ಕ್ಲೈಮೇಟಲ್ಲಿ ವಾಸ ಆಗುವಂಥ ಜನರಿಗೆ ಒಂದೇ ಒಂದು ಹೇಳಿದ್ರೆ ಯಥೇಚ್ಛವಾಗಿ ನೀರು ತೊಗೋಬೇಕು. ಇವಾಗ ತುಂಬ ಜನಕ್ಕೆ ಎಷ್ಟು ನೀರು ಕುಡಿಬೇಕು, ಏನು ಮಾಡಬೇಕು, ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಅದಕ್ಕೆ ಏನಂತಾರೆ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 250 ml ಆಫ್ ವಾಟರ್ ಕುಡಿಯೋದು ಬೆಸ್ಟು, ಆಯಿತಾ. ಟೋಟಲ್ ಪರ್ ಡೇಗೆ 2 to 2.5 ಲೀಟ್ರಷ್ಟು ನೀರು ಕುಡಿಬೇಕು ಎಲ್ಲರೂ ಆಗಲಿ, ಆಯಿತಾ. ಬೇಸಿಗೆ ಕಾಲದಲ್ಲಾದರೆ 3 to 3.5 ಲೀಟ್ರಷ್ಟು ನೀರು ಕುಡಿಬೇಕಾಗುತ್ತೆ. ಅಂದರೆ ಏನರ್ಥ, 12 ಗ್ಲಾಸಸ್ ಪರ್ ಡೇ ಅಂತ ಅರ್ಥ. ಅಂದರೆ ಒಂದು ಗ್ಲಾಸ್ ಎಷ್ಟು, 250 ml. ಎವ್ರಿ 2 ಅವರ್ಸ್ಗೊಂದ್ಸರಿ ನೀವು 250 ml ನೀರು ಕುಡಿತಾನೆ ಇರಬೇಕು. ಮತ್ತು ನೀವು ಡಿಹೈಡ್ರೇಷನಿಂದ ನೀವು ಕಮ್ಮಿ ಮಾಡಿಕೊಂಡ್ರೆ ಈ ಸ್ಟೋನ್ ಫಾರ್ಮೇಷನ್ನ ಕಮ್ಮಿ ಮಾಡ್ಬೋದು. ಇದು ಈ ವಾಟರ್ ಇಂಟೇಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮತ್ತು ನಿಮ್ಗೆ ಇದೊಂದು ಡೌಟ್ ಇರುತ್ತೆ, ಒಂದು ಹಾರ್ಡ್ ವಾಟರ್ ಅಂತ ಹೇಳ್ತೀವಿ, ಸಾಫ್ಟ್ ವಾಟರ್ ಅಂತ ಹೇಳ್ತೀವಿ. ಓಕೆ, ಹೌದು, ಸಾಫ್ಟ್ ವಾಟರ್ ಅಂದರೆ ಮಿನರಲ್ಸ್ ಕಮ್ಮಿ ಇರುತ್ತೆ, ಸ್ಟೋನ್ ಫಾರ್ಮೇಷನ್ ಆಗೋಂಥ ಫ್ಯಾಕ್ಟರ್ಸ್ ಎಲ್ಲ ಕಮ್ಮಿ ಇರುತ್ತೆ, ಆರಾಮಾಗಿ ಕುಡಿಬೋದು. ಮತ್ತು ಹಾರ್ಡ್ ವಾಟರ್ ಅಂತ ಹೇಳ್ತೀವಿ, ಹಾರ್ಡ್ ವಾಟರ್ ಇದ್ದಾಗ ಬಾಯ್ಲ್ ಮಾಡ್ಕೊಂಡು ಕುಡೀರಿ, ಅಷ್ಟೇ, ಸಿಂಪಲ್ ಅಷ್ಟೇ. ಇದರಿಂದ ನೀವು ತುಂಬ ಸ್ಟೋನ್ಸ್ ಫಾರ್ಮೇಷನ್ ಆಗೋದು ಮತ್ತು ಹಾಸ್ಪಿಟ್ಲಿಗೆ ಬರುವಂಥದ್ದು ಮತ್ತು ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದನ್ನ ಎಲ್ಲನೂ ತಪ್ಪಿಸ್ಬೋದು ಆ್ಯಕ್ಚುಲಿ. ಇದು ಒಂದು ಫ್ಯಾಕ್ಟ್ರು. ಮತ್ತು ಎರಡನೇದು ಬಂದಾಗ ಸಾಲ್ಟು ಅಷ್ಟೇ, ಇದು ತುಂಬ ಕಮ್ಮಿ ಮಾಡಬೇಕು, ಊಟದಲ್ಲಿ ಕಮ್ಮಿ ತೊಗೋಬೇಕು ಸಾಲ್ಟು. ಇದು ಕೂಡ ಕ್ರಿಸ್ಟಲೈಸೇಷನ್ಗೆ ಹೆಲ್ಪ್ ಆಗಿ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ. ಇದು ಮೇಯ್ನ್ ಇಂಪಾರ್ಟೆಂಟು. ಮತ್ತು ಹೈ ಪ್ರೋಟೀನ್ ಇಂಟೇಕ್ ಆದಾಗ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ. ಇಲ್ಲೇನು ಮಾಡಬೇಕು, ನೀವು ಹೈ ಪ್ರೋಟೀನ್ ಇಂಟೇಕ್ನ ಕಮ್ಮಿ ಮಾಡಬೇಕು. ಅಂದರೆ ಏನಂದರೆ, ತುಂಬ ಅದರ ಕಂಪ್ಲೀಟ್ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಅಟ್ಲೀಸ್ಟ್ ಡೈಲಿ ತಿನ್ನೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಎಗ್ ಆಗಲಿ ಮತ್ತು ಫಿಶು, ರೆಡ್ ಮೀಟು, ಚಿಕನ್ ಆಗಲಿ, ಈ ಥರದ್ದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಅದ್ರ ಜೊತೆಗೆ ನೀವು ತಿನ್ಬೋದಂಥ ಪದಾರ್ಥಗಳು ಯಾವ್ಯಾವು, ತುಂಬ ಸ್ಟೋನ್ಸ್ ಅಂದರೆ ಸ್ಟೋನ್ಸ್ ಫಾರ್ಮೇಷನ್ ಆಗದೇ ಇರೋಂಥದಕ್ಕೆ ಬನಾನಾ ಯೂಸ್ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಏನಾಗುತ್ತೆ, ಈ ಆಕ್ಸಲೇಟ್ನ ಬ್ರೇಕ್ ಡೌನ್ ಮಾಡಿ ನಿಮಗೆ ಕ್ಲಿಯರ್ ಮಾಡೋ ಥರ ಯೂಸ್ ಆಗುತ್ತೆ. ಮತ್ತು ಪೈನಾಪಲ್ ಆಗ್ಬೋದು, ಈ ಥರದ್ದು ತುಂಬ. ಮತ್ತು ಲೆಮನ್ನು ಮತ್ತು ಲೈಮ್ ಜ್ಯೂಸು ಮತ್ತು ಆರೆಂಜಸ್ಸು ಮತ್ತು ಸಿಟ್ರಿಕ್ ಆ್ಯಸಿಡ್ ಇರೋವಂಥ ಕಂಟೆಂಟ್ ಇರೋವಂಥ ಫ್ರೂಟ್ಸ್ ತಿಂದರೆ ನಿಮಗೆ ಡೆಫಿನೆಟಾಗಿ ಈಸಿ ಆಗುತ್ತೆ. ಇಂಥದ್ರಲ್ಲಿ ಏನಾಗುತ್ತೆ, ಈ ಸಿಟ್ರೇಟ್ ಅಂತ ಅಂಶ ಜಾಸ್ತಿ ಇರುತ್ತೆ, ಅದೇನಾಗುತ್ತೆ ಕ್ಯಾಲ್ಶಿಯಂ ಆಕ್ಸಲೇಟ್ ಅಂತ ಸ್ಟೋನ್ಸ್ನ ನಿಮಗೆ ಪ್ರಿವೆಂಟ್ ಮಾಡುತ್ತೆ. ಇದು ಒಂದು ಮೇಯ್ನ್ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಏನಂದರೆ, ಈ ಡ್ರೈ ಫ್ರೂಟ್ಸ್ಗಂತ ಬಂದಾಗ ನೀವು ಆಲ್ಮಂಡ್ಸ್ನ ಯಥೇಚ್ಛವಾಗಿ ಯೂಸ್ ಮಾಡ್ಬೋದು. ಅಂದರೆ ಅದರಲ್ಲಿ ನಿಮಗೆ ಪೊಟ್ಯಾಷಿಯಮು ಮತ್ತು ಮೆಗ್ನೀಷಿಯಮ್ ಇರುತ್ತೆ. ಇದೇನಾಗುತ್ತೆ, ನಿಮಗೆ ಈ ಸ್ಟೋನ್ ಫಾರ್ಮೇಷನ್ ಕ್ರಿಸ್ಟಲೈಸೇಷನ್ ನಿಮಗೆ ಇನ್ಹಿಬಿಟ್ ಮಾಡಿ ಸ್ಟೋನ್ನ ಫಾರ್ಮೇಷನ್ ಮಾಡೋದು ಪ್ರಿವೆಂಟ್ ಮಾಡುತ್ತೆ, ಅದೊಂದು. ಮತ್ತು ಈ ನಾರ್ಮಲಾಗಿ ರೆಗ್ಯುಲರಾಗಿ ನೀವು ಡಯಟ್ ಫಾಲೋ ಮಾಡ್ತಿರೋಂಥವ್ರಿಗೆ ಒಳ್ಳೆಯದೇನಂದರೆ, ಬಾರ್ಲಿ ಮತ್ತು ಓಟ್ಸ್ ತಿನ್ನೋದ್ರಿಂದ ಅದರಲ್ಲೂ ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ. ಅದು ಕೂಡ ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದಕ್ಕೋಸ್ಕರ ಈ ಸ್ಟೋನ್ನ ಬ್ರೇಕ್ ಡೌನ್ ಮಾಡಿ ನಿಮಗೆ ಫಾರ್ಮೇಷನ್ ಆಗ್ದಂಗೆ ಪ್ರಿವೆಂಟ್ ಮಾಡುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಥಿಂಗು. ಅದ್ರ ಜೊತೆಗೆ ತರಕಾರಿ ಅಂದರೆ ಮತ್ತು ಕ್ಯಾರೆಟು ಮತ್ತು ಬಿಟರ್ ಗಾರ್ಡು, ಇದನ್ನೆಲ್ಲ ನೀವು ಚೆನ್ನಾಗಿ ತೊಗೋಬೋದು. ಮತ್ತು ಅದ್ರ ಜೊತೆಗೆ ಏನು ಅಂತಂದರೆ, ನೀವು ಈ ಕೊಕೊನೆಟ್ ವಾಟ್ರ್ ಅಂತಲೂ ಯೂಸ್ ಮಾಡ್ಬೋದು. ಕೊಕೊನೆಟ್ ವಾಟ್ರಲ್ಲಿ ಹೈ ಕಂಟೆಂಟ್ ಪೊಟ್ಯಾಷಿಯಮ್ ಇರುತ್ತೆ, ಅದೂ ನಿಮಗೆ ಈ ಸ್ಟೋನ್ ಫಾರ್ಮೇಷನ್ ಆಗೋದನ್ನು ಇನ್ಹಿಬಿಟ್ ಮಾಡುತ್ತೆ. ದೀಸ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಹ್ಯಾವ್, ಆಯಿತಾ. ಇದೆಲ್ಲ ಮೇಲೆ ನಾನು ಇವಾಗ ಏನೇನು ಹೇಳಿದ್ದೀನೋ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಸ್ಟೋನ್ನ ಫಾರ್ಮೇಷನ್ ಆಗೋದನ್ನ ಪ್ರಿವೆಂಟ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಫ್ಯಾಕ್ಟ್ರ್ ಏನು ಅಂತಂದರೆ, ತುಂಬ ಜನ ಒ ಪಿ ಡಿಗೆ ಬಂದು ನನಗೆ ಸರ್ ಇದು ಸ್ಟೋನ್ ಬಂದುಬಿಟ್ಟಿದೆ ಮತ್ತು ಬರುತ್ತಾ, ಕ್ಲಿಯರ್ ಆಗುತ್ತಾ, ಈ ಥರ ಎಲ್ಲ ಕ್ವಶನ್ಸು ತುಂಬ ಕೇಳ್ತಾರೆ. ಹೌದು, ಸ್ಟೋನ್ಸ್ ಒಂದು ಸರಿ ಬಂತು ಅಂತಂದರೆ ನೆಕ್ಸ್ಟ್ 4 to 5 ಇಯರ್ಸಲ್ಲಿ ನಿಮಗೆ 50% ಚಾನ್ಸಸ್ ಇರುತ್ತೆ ಸ್ಟೋನ್ಸ್ ಮತ್ತೆ ಬರೋದಕ್ಕೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಇನ್ನೊಂದು, ಫ್ಯಾಮ್ಲಿನಲ್ಲಿ ಪ್ರಾಬ್ಲಮ್ ಇತ್ತು ಮತ್ತು ಜೆನೆಟಿಕ್ ಇಶ್ಯೂಸ್ ಇತ್ತು ಮಕ್ಕಳಲ್ಲಿ ಅಂತಂದರೆ, ಇವ್ರಿಗೆ 100% ಸ್ಟೋನ್ಸು ಬಂದೇ ಬರುತ್ತೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಟ್ ನಮ್ಮ ಕೈಯಲ್ಲಿ 50% ಅಂತ ಇರುತ್ತೆ. ಇವಾಗ ನಾನು ಮೇಲೆ ಹೇಳಿದ್ದೀನಲ್ಲ, ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು, ಅದನ್ನು ಫಾಲೋ ಮಾಡಿದ್ರೆ ನೀವು ಆ ಸ್ಟೋನ್ ಫಾರ್ಮೇಷನ್ನ ಲಿಮಿಟ್ ಮಾಡ್ಬೋದು. ಬಟ್ ಕನ್ಫರ್ಮ್ ಆಗಿ ಫಾರ್ಮೇಷನ್ ಆಗ್ದಂಗೆ ನೋಡ್ಕೊಳಕ್ಕಾಗಲ್ಲ, ಈ ಫ್ಯಾಮಿಲಿ ಮತ್ತು ಜೆನೆಟಿಕ್ ಪ್ರಾಬ್ಲಮ್ ಇರೋವಂಥ ಕಂಡೀಷನ್ಸು. ಓಕೆ, ಥ್ಯಾಂಕ್ ಯು.